ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಕ್ಕೆ ಸ್ವಾಗತ. ತುಂಬಾ ದಿನ ಆದ್ಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ. ಒಂಥರ ಫುಲ್ ಖುಷಿ ಇದೆ ನನಗೆ. ಅದೇನೋ ಗೊತ್ತಿಲ್ಲ, ವ್ಲಾಗ್ ಮಾಡೋ ಟೈಮ್ನಲ್ಲಿ ಎಷ್ಟು ಖುಷಿ ಅಂದ್ರೆ ಅಷ್ಟು ಬೂಸ್ಟಪ್ ಆಗ್ತೀನಿ. ಬಟ್ ಕೆಲ್ಸನಲ್ಲಿ ಮಾಡ್ಬೇಕಂದ್ರೆ ಬೂಸ್ಟಪ್ಪೇ ಆಗಲ್ಲ. ಯಾಕಪ್ಪ ಬಂದ್ಬಿಟ್ಟು ಇಲ್ಲಿ ಸಿಕ್ಕಾಕೊಟ್ಟಿದ್ದೀನಿ ಈ ಕೆಲ್ಸನಲ್ಲಿ. ಸೊ ಆಲ್ಮೋಸ್ಟ್ ಎಷ್ಟು ಒಂದು 20 ದಿನ ಆಗ್ತಿದೆ ನಾನು ವ್ಲಾಗ್ ಮಾಡಿ. ಕಾಸ್ ಏನಂದ್ರೆ ಕಂಪ್ನಿನಲ್ಲಿ ಪ್ರಾಸೆಸ್ನಲ್ಲಿ ಇಂಟರ್ನಲ್ ಮೂವ್ಸ್ ಎಲ್ಲ ನಡೀತಿದೆ. ಸೊ ಏನೇನೋ ತುಂಬಾನೇ ಅವಮಾನ ಇದೆಲ್ಲ ಫೇಸ್ ಮಾಡಿದ್ದೀನಿ. ಅಪ್ಪ ಅಮ್ಮ ಮನೆಗೆ ಹೋಗಿ ಹೋಗಿ ನನಗೆ ಸ್ವಲ್ಪ ಏನಂದ್ರೆ ಅವನು ನೋಡ್ಬೇಕು, ನಾನು ನೋಡ್ಕೋಬೇಕು. ಸೊ ಎಲ್ಲ ಪೆಂಡಿಂಗ್ ಕೆಲಸ ಎಲ್ಲ ಹಂಗೆ ಪೆಂಡಿಂಗ್ ಆಗ್ಬಿಟ್ಟಿದೆ. ಸೊ ಐ ಆಮ್ ಜಸ್ಟ್ ಬ್ಯಾಕ್ ಅಗೈನ್. ಮತ್ತೆ ವಾಪಸ್ ಬಂದೆ. ಸಣ್ಣ ಪುಟ್ಟ ಕೆಲಸ ಇದು. ಆಕ್ಚುಲಿ ನಿನ್ನೆ ನಾನು ಬ್ಯಾಂಕ್ ಅಕೌಂಟ್ ಟ್ರಾನ್ಸ್ಫರ್ ಇಟ್ಕೊಂಡಿದೆ. ಬಟ್ ಅದು ಗೊತ್ತಿಲ್ಲ ನನಗೆ ಆನ್ಲೈನಲ್ಲಿ ಮಾಡಬೇಕಂತ. ಸೊ ಮತ್ತೆ ಈಗ ಬ್ಯಾಂಕ್ ಹೋಗಿ ಟ್ರಾನ್ಸ್ಫರ್ ಮಾಡಿಕೊಂಡು ಸೊ ನಿನ್ನೆ ಟ್ರಾನ್ಸ್ಫರ್ ಮಾಡಿದೆ. ಇವತ್ತು ಬಂದ್ಬಿಟ್ಟು ಚೆಕ್ ಮಾಡಿದೆ. ಸೊ ಕರೆಕ್ಟ್ ಆಗಿದೆ ಇಲ್ವಾ ಅಂತ. ಸೊ ಕರೆಕ್ಟ್ ಆಯಿತು. ಸೊ ತೊಂದರೆ ಏನಿಲ್ಲ. ಆಲ್ರೆಡಿ ಟ್ರಾನ್ಸ್ಫರ್ ಆಗಿಬಿಟ್ಟಿದೆ ಲಕೀಲಿ. ಸೊ ಅಷ್ಟೇನು ಲೇಟ್ ಏನು ಆಗಿಲ್ಲ. ಸೊ ಈಗ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ, ಆ್ಯಕ್ಚುಲಿ ನಮ್ಮ ಗಾಡಿ ಮೇಲೆ ಲೋನ್ ಇತ್ತು. ನಮ್ಮಪ್ಪನೇ ಹೋಗಿ ಕ್ಲಿಯರ್ ಮಾಡಿಸೋ ಅಂತ. ಅದು ಆಲ್ರೆಡಿ ಈಗ 10 ತಿಂಗಳಾಗ್ತಿದೆ ನಾನು ಕ್ಲಿಯರ್ ಮಾಡಿಸಿ. ಇನ್ನೂ RC ಮೇಲೆ ಫಿನಾನ್ಸ್ ಅಂತಾನೆ ಇದೆ. ಸೊ ಅದು ಮತ್ತೆ ನಾವು ಕ್ಲಿಯರ್ ಮಾಡಿದೀವಿ ಅಂತ NOC ಅಂದರೆ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಅಂತ ಬರುತ್ತೆ. ಸೊ ಅದನ್ನ ತಗೊಂಡೋಗಿ ಮತ್ತೆ ಗಾಡಿ ಡಾಕ್ಯುಮೆಂಟ್ಸ್ ಅಂಡ್ ಪೊಲ್ಯೂಷನ್ ಸರ್ಟಿಫಿಕೇಟು ಬೇಕು. ಮತ್ತೆ ನಾವು ಹೊಸ RCಗೆ ಸಬ್ಮಿಟ್ ಮಾಡಬೇಕಂದ್ರೆ ಅದು 1 ಇಯರ್ ಹೊರಗಡೆ ಗಾಡಿಗಂದ್ರೆ NOC ಪೊಲ್ಯೂಷನ್ ಸರ್ಟಿಫಿಕೇಶನ್ ಏನು ಬೇಕಾಗಿಲ್ಲ. ಬಟ್ 1 ವರ್ಷ ಆದಮೇಲೆ ಗಾಡಿಗೆ ಮಾತ್ರ ನಮಗೆ ಇನ್ಶೂರೆನ್ಸ್ ಕಾಮನ್ನು ಬೇಕೇ ಬೇಕು. ಮತ್ತೆ ಗಾಡಿ ಸೇಲ್ಡ್ ಅಂಡ್ ಎಲ್ಲಿ ತಗೊಂಡಿದ್ದೀವಿ ಅದು. ಮತ್ತೆ ಇನ್ ಕೇಸು ಮುಂಚೆ ನಾವು RC ತಗೊಂಡಿದ್ರೆ ಅದ್ನಲ್ಲಿ ಫಿನಾನ್ಸರ್ ಅಂತ ಇರುತ್ತಲ್ಲ, ಆ ಒರಿಜಿನಲ್ RC ತಗೊಂಡ್ ಬರಬೇಕು. ಮತ್ತೆ ಆಧಾರ್ ಕಾರ್ಡು. ಅಂಡ್ ಫೈನಲಿ 1 ಇಯರ್ ಆಗಿದ್ರೆ ನೀವು ಖಂಡಿತ ಪೊಲ್ಯೂಷನ್ ಟೆಸ್ಟ್ ಮಾಡಿಕೊಂಡು ಆ ಸರ್ಟಿಫಿಕೇಟ್ ತಗೊಂಡ್ ಬಂದ್ಬಿಟ್ಟು ಅದನ್ನ ಸಬ್ಮಿಟ್ ಮಾಡಬೇಕು. ಸೊ ಈಗ ನಂದು K05 ಅಲ್ಲ, ಜಯನಗರ RTO. ಸೊ ಹಾಗಾಗಿ ನಾನು ಅಲ್ಲಿ ಹೋಗ್ತಾ ಇದ್ದೀನಿ. ಲೇಟ್ ಆಗುತ್ತೋ ಏನೋ ಗೊತ್ತಿಲ್ಲ. ಅಲ್ಲಿನಿಂದ ನನ್ನ ಫ್ರೆಂಡು ಒಬ್ರು ಹುಷಾರಿಲ್ಲ ಅಂತ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿದ್ದಾರೆ. ಅದು ಹೋಗಿ ನೋಡಬೇಕು. ಸೊ ವೀಕೆಂಡ್ ಬಂದಿದ್ಮೇಲೆ ಫುಲ್ ಇಷ್ಟೊಂದು ಬಿಸಿ. ಎಲ್ಲರೂ ವೀಕೆಂಡ್ ಎಂಜಾಯ್ ಮಾಡ್ತಾರೆ. ಬಟ್ ನಮ್ಗೆ ಆ ಥರ ಇಲ್ಲ. ನಮಗೆ ಫುಲ್ಲು ಬಿಸಿ. ಸೊ ಹಿಂಗಿರುತ್ತೆ. ಸ್ಟೇ ಟ್ಯೂನ್ ಗೈಸ್. ಅಷ್ಟು ತನಕ ಸಿಗೋಣ ನಾನು. ಸೈಕ್ ಸೀನ್ ಅಂದ್ರೆ ಸೈಕ್ ಸೀನು. ನಾನು ಆಕ್ಚುಲಿ ಕರೆಕ್ಟ್ ಟೈಮ್ ಬಂದೆ. ಆಲ್ಮೋಸ್ಟ್ ಒಂದು 11-10 ಕಲ್ಲ ನಾನು ಜಯನಗರ RTO ಬಂದಿದ್ದೀನಿ. ಬಟ್ ಎಲ್ಲ ಡಾಕ್ಯುಮೆಂಟ್ಸು ಕರೆಕ್ಟಾಗಿ ತಗೊಂಡ್ ಬಂದು. ಬಟ್ ಮೇನ್ ಡಾಕ್ಯುಮೆಂಟ್ ಅಂದ್ರೆ ನಮ್ ಬ್ಯಾಂಕ್ ಅವರು ನಾವು ಲೋನ್ ಕಟ್ಟಿದೀವಿ ಅಂತ ಬೈಕ್ ಮೇಲೆ ಕ್ಲಿಯರೆನ್ಸ್ ಕೊಡ್ತಾರಲ್ವಾ, ನಥಿಂಗ್ ಬಟ್ NOC ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಅಂತ. ಸೊ ಮೇನ್ ಅದನ್ನ ಮರ್ತೋಗಿದ್ದೀನಿ. ಇನ್ ಕೇಸ್ ಅದು ತಂದಿದ್ದಿದ್ರೆ ನಾವು ಕೆಳಗಡೆ ಜೆರಾಕ್ಸ್ ಹತ್ರ ಹೋಗಿ ಎಲ್ಲ ಡೀಟೇಲ್ಸ್ ಎಲ್ಲ ಅಪ್ಡೇಟ್ ಮಾಡಿ ನಾವು ಪೂರ್ತಿಯಾಗಿ ಈಗ ನಮ್ದು ಒಂದು ಕೆಲಸ ಆಗಿರ್ಬೋದು, ಪೇಮೆಂಟ್ ಎಲ್ಲ ಆಗಿ ಮತ್ತೆ ಜಸ್ಟ್ ಈ RTO ಆಫೀಸ್ನಲ್ಲಿ ಅಲ್ಲಿ ಪೇಮೆಂಟ್ ಆಗಿದ ತಕ್ಷಣ ಚಲಾನ್ ಇರುತ್ತೆ ಅಲ್ವಾ, ನಾವು ಪೇ ಮಾಡಿದ್ದು ಎಲ್ಲ ತಗೊಂಡ್ ಬಂದ್ಬಿಟ್ಟು ನಾವು ಡೀಟೇಲ್ಸ್ ಆಗಿ ಸಬ್ಮಿಟ್ ಮಾಡಿದ್ರೆ ನಮ್ಮ ಹತ್ರ ಸೈನ್ ತಗೋತಾರೆ ಅಷ್ಟೇ. ಸೊ ಅವಾಗ ನಮ್ದು ನಮ್ಮ ಅಡ್ರೆಸ್ಗೆ ಒಂದು 2 ಮಂತ್ಸ್ ಆದ್ಮೇಲೆ ಬರುತ್ತೆ. ಬಟ್ ಎಲ್ಲ ತಗೊಂಡ್ ಬಂದ್ಬಿಟ್ಟು ಏನೋ ಗಾಬರಿನಲ್ಲಿ ಏನೋ ಇದು ಮರ್ತೋಗಿದ್ದೇನೋ ಏನೋ ಗೊತ್ತಿಲ್ಲ. ಕೊನೆಗೆ ಮರ್ತೋಗಿದ್ದು.
ಇದೊಂದು ಪಾಯಿಂಟ್ ಮರ್ತೋಗಿದ್ದೀನಿ. Insta360 ಕ್ಯಾಮ್ರಾ ಬುಕ್ ಮಾಡಿದ್ದೀನಿ. ಎಲ್ಲಿನಿಂದ ಬರ್ತಾ ಇದೆ ಅಂದರೆ ಆ್ಯಕ್ಚುಲಿ ಚೈನಾ ಶಾಂಗ್ಜಾಂಗ್ ಅಂತ ಒಂದು ಪ್ಲೇಸ್ ಇದೆ. ಸೊ ಆ ಪ್ಲೇಸ್ನಲ್ಲಿ ಆ್ಯಕ್ಚುಲಿ ನಾನು Insta360 ವೆಬ್ಸೈಟ್ನಲ್ಲೇ ನಾನು ಬುಕ್ ಮಾಡಿದ್ದು, ಬಟ್ ಅಲ್ಲೇ ಎಲ್ಲ ಮ್ಯಾನುಫ್ಯಾಕ್ಚರ್ ಎಲ್ಲ ಆಗೋದು. ಸೊ ಹಾಗಾಗಿ ಅಲ್ಲಿನಿಂದನೇ ನನಗೆ ಎಕ್ಸ್ಪೋರ್ಟ್ ಆಗಿದೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಹುಟ್ಟಿದ ಮಗು ಥರ ನಾನು ಸ್ಟಾರ್ಟ್ ಮಾಡಿದ್ದೀನಿ. ನಿಮ್ಮ ದೊಡ್ಡವರಾದರೆ ಬ್ಲೆಸ್ಸಿಂಗ್ಸ್ ಮಾಡಿ, ಚಿಕ್ಕವರಾಗಿದ್ದರೆ ನನ್ನನ್ನು ದಯವಿಟ್ಟು ಸಪೋರ್ಟ್ ಮಾಡಿ. ಹೊಸಬ್ರು ನೋಡ್ತಿದ್ರೆ, ನನ್ನ ಹೆಸರು ಹರಿನ್ ಅಂತ. ನಾನು ವೀಕೆಂಡ್ಸ್ನಲ್ಲಿ ರೈಡಿಂಗ್ಸ್ ಅಂಡ್ ಬ್ಲಾಗ್ ಎಲ್ಲ ಟ್ರೆಕ್ಕಿಂಗ್ ಎಲ್ಲ ಮಾಡ್ತಾ ಇರ್ತೀನಿ. ಸೊ ದಯವಿಟ್ಟು ನನ್ನನ್ನು ಸಪೋರ್ಟ್ ಮಾಡಿ. ದೇವಸ್ಥಾನದಲ್ಲಿ ಒಂದು ಗಂಟೆ ಇರುತ್ತೆ, ಅದೇ ಥರ ನಮ್ಮ ಚಾನಲ್ನಲ್ಲಿ ಒಂದು ಗಂಟೆ ಇರುತ್ತೆ. ಯಾಕಂದರೆ ನೀವು ಅದು ಒಟ್ಟಿದ ತಕ್ಷಣ ನಿಮಗೆ ನಾನು ಏನಾದರೂ ಅಪ್ಡೇಟ್ ಮಾಡಿದರೆ, ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಮಿಸ್ಸೇ ಆಗಲ್ಲ. ಸೊ ಹಾಗಾಗಿ ನೀವು ನೋಡ್ಬೋದು. ಸೊ ನಾನು ಗಾಡಿ ಓಡಿಸ್ತಾ ಇದ್ದೆ ಇಂಟರ್ಸೆಪ್ಟರ್ 650. ಅವನ ಹೆಸರು ಬೈರಾ ಅಂತ. ಸಪೋರ್ಟ್ ಮಾಡಿ, ಮತ್ತೆ ಮತ್ತೆ ಕೇಳ್ಕೊಳ್ತಾ ಇದ್ದೀನಿ. ಇಡೀ ನಮ್ಮ ಕನ್ನಡಿಗರೇ ದಯವಿಟ್ಟು ಯಾರು ದೊಡ್ಡ ದೊಡ್ಡ ಕನ್ನಡಿಗ ಮೋಟೋ ಬ್ಲಾಗರ್ಸ್ ಇದಾರಲ್ಲ, ನಮ್ಮಂಥವ್ರನ್ನ ಸಪೋರ್ಟ್ ಮಾಡಿ. ದಯವಿಟ್ಟು ಸ್ವಲ್ಪ ಹೆಲ್ಪ್ಫುಲ್ ಇರುತ್ತೆ. ನಾವು ಹೆಲ್ಪ್ ಮಾಡಿರೋರು ಯಾವತ್ತೂ ಮರೆಯಲ್ಲ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಅಷ್ಟೇ ಕೇಳ್ಕೊತಾ ಇದ್ದೀನಿ. ಮತ್ತೊಂದು ವಿಡಿಯೋನಲ್ಲಿ ಸಿಕ್ಕನ. ನಾನು ನಿಮ್ಮ ಹರಿನ್, ಸೈನಿಂಗ್ ಆಫ್. ಬಾಯ್.